ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಮಧ್ವಪ್ರಾಣರ ಸನ್ನಿಧಿಯಲ್ಲಿ ಪ್ರತಿಪತ್ ಅನ್ನುವುದು ಪಾಠದ ವ್ಯವಸ್ಥೆಗಿಂತ ಪ್ರಶ್ನೋತ್ತರದ ನೆಲೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕಿರುವುದನ್ನು ಉತ್ತರಿಸುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿರುವುದು. ಕೇಳ್ಬೋದು. ನಮಸ್ತೆ. ನಮ್ಮಲ್ಲಿ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರ ಬಗ್ಗೆ ನಾವು ಅವರ ಕ್ಯಾರೆಕ್ಟರಿಂದ ಏನನ್ನು ಸಂದೇಶ ತಗೊಳ್ಬೋದು? ಪ್ರತಿಜ್ಞೆ ಮಾಡಬೇಕು ಅಂತನೋ, ಅಥವಾ ಪ್ರತಿಜ್ಞೆ ಮಾಡಿದನು ದೇವರು ನಡೆಸ್ತಾನೆ ಅಂತನೋ, ಅಥವಾ ಪ್ರತಿಜ್ಞೆ ಮಾಡಿ ಸೋಲ್ತಾರೆ ಕೊನೆಗೆ. ಅಂದರೆ ಸೋಲ್ತಾರೆ ಅಂದರೆ ಪಕ್ಷ ಬೇರೆ ಮಾಡಿ ಅವರಿಗೆ ಅದೇ ಮುಳ್ಳಾಗಿ ಅವರು ಪಾಪ ಪಕ್ಷ ಬೇರೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಅವರಿಂದ ಏನು ಸಂದೇಶವನ್ನು ತಗೊಳ್ಬೋದು? ಭೀಷ್ಮಾಚಾರ್ಯರು ತಮ್ಮ ತಂದೆಯ ಆ ಕ್ಷಣದ ವ್ಯಥೆಯನ್ನು ಪರಿಹರಿಸುವುದು ಮುಖ್ಯ ಇತ್ತು. ಅದಕ್ಕೋಸ್ಕರ ಅವರು ಪ್ರತಿಜ್ಞೆ ಮಾಡಿದ್ದು. ಕ್ಷತ್ರಿಯರು ಅಂತ ಬಂದಾಗ ಪ್ರತಿಜ್ಞೆ ನಡೆಸುವುದು ಅನ್ನೋದು ಅವರಿಗೆ ಜೀವನದ ಅತ್ಯಂತ ದೊಡ್ಡ ವ್ರತ. ಬೇರೆ ಎಲ್ಲದಕ್ಕಿಂತ ಹೆಚ್ಚು ಮಾತು ಉಳಿಸಿಕೊಳ್ಳುವುದು ಅಂತ. ಆ ಮಾತು ಉಳಿಸಿಕೊಳ್ಳುವುದು ಅನ್ನೋದರಿಂದಲೇ ಅವರ ಉಳಿದ ಎಲ್ಲ ಧರ್ಮಗಳು ಕೂಡ ಪಾಲನೆಗೊಂಡ ಹಾಗೆ. ಇದು ಕ್ಷತ್ರ ಧರ್ಮಕ್ಕೆ ಉಚಿತವಾಗಿ. ಯಾರೇ ಕ್ಷತ್ರಿಯನಾದರೂ ಅವನ ಮಾತೇ ಅವನಿಗೆ ದೊಡ್ಡದು. ಇದರಲ್ಲಿ ಒಂದು ಈಗ ಅಧಿಕಾರವನ್ನು ನಡೆಸುವುದಿಲ್ಲ ಮತ್ತು ಮದುವೆ ಆಗುವುದಿಲ್ಲ ಅನ್ನುವ ಈ ಎರಡು ನಿಯಮಗಳಿಂದ ತಂದೆಗೆ ಒಂದು ಮದುವೆ ಆಯಿತು, ಅವರಲ್ಲಿ ಮಕ್ಕಳನ್ನು ಪಡೆಯುವುದಕ್ಕೂ ಆಯಿತು. ಆದರೆ ಅವರು ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋದ್ರಿಂದ ಮತ್ತೆ ಅದು ಭೀಷ್ಮನ ಮೇಲೆ ನಮಗೆ ಕಣ್ಣು ಹಾದದ್ದು. ಇಲ್ಲಾಂದರೆ ಎಲ್ಲ ಸಸೂತ್ರವಾಗಿ ನಡ್ಕೊಂಡು ಹೋಗಿದ್ರೆ ನಾವು ಭೀಷ್ಮಾಚಾರ್ಯನ ಏನು ಮಾತಾಡಿಸ್ತಿರ್ಲಿಲ್ಲ. ನಿಮ್ಮ ಪ್ರತಿಜ್ಞೆ ಯಾಕೆ ತೊಗೊಂಡ್ರಿ, ನೀವು ತೊಗೊಂಡಿದ್ದರಿಂದ ಹೀಗಾಯಿತು. ಅವರ ಕಾಲಕ್ಕೆ ತೆಗೆದುಕೊಂಡ್ಮೇಲೆ ಎಲ್ಲ ಸಸೂತ್ರವಾಗಿ ನಡೆದಿದೆ. ನಂತರದ ಪರಂಪರೆಯಲ್ಲಿ ಅವ್ಯವಸ್ಥೆ ಬಿದ್ದದ್ದು. ಅಷ್ಟರೊಳಗೆ ಅವರು ಪ್ರಾಣ ಬಿಟ್ಟಿದ್ದರೂ ಈ ಸಮಸ್ಯೆ ಬರ್ತಿರಲಿಲ್ಲ. ಮಕ್ಕಳನ್ನು ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋ ಸಮಯದಲ್ಲಿ ಅವರು ಇಲ್ಲೇ ಇರಲಿಲ್ಲ ಅಂದರೆ ಈ ಆಕ್ಷೇಪ ಅವ್ರಿಗೆ ಬದುಕಿದ್ದೇ ತಪ್ಪಾಯಿತು ಕೊನೆಗೆ ಅಷ್ಟು ದೀರ್ಘಕಾಲ. ಅಂದರೆ ಈ ಆಕ್ಷೇಪಕ್ಕೋಸ್ಕರ ಹೇಳ್ತಾ ಇರೋದು ನಾನು. ಮತ್ತು ಹಾಗಾದರೆ ಒಂದೇ ಒಂದು ದೋಷ ಅಂತ ಹೇಳುವುದಿದ್ದರೆ, ಅಥವಾ ಅದು ವಿಧಿಯಾದ್ರಿಂದಾಗ ನಾವು ಮತ್ತೆ ಮಾತಾಡಲಿಕ್ಕಿಲ್ಲ, ಆದರೆ ಪರಶುರಾಮ ದೇವರು ನೀನು ನನ್ನ ಮಾತು ನಡೆಸಿಕೊಡು ಅಂತ ಕೇಳುವಾಗ ಬಹುಶಃ ಒಪ್ಕೊಳ್ಬೋದಿತ್ತೋ ಏನೋ ಅಂತ ಅನಿಸುತ್ತೆ. ಯಾಕೆಂದರೆ ಬೇರೆ ಯಾವುದೇ ಪ್ರಸಂಗ ಬಂದಾಗಲೂ ದೇವರು ಹೇಳಿದಾನೆ ಅಂದಮೇಲೆ ಅವನು ಧರ್ಮವನ್ನೇ ಹೇಳಿರ್ತಾನೆ, ಅವನು ಅಧರ್ಮವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇನ್ನೊಂದು ರೀತಿಯಿಂದ ಅವಳನ್ನು ಕರೆದುಕೊಂಡು ಬಂದದ್ದು ಇತ್ಯಾದಿಗಳನ್ನು ನೋಡಿಯೇ ಪರಶುರಾಮ ಹೇಳಿದ್ದು, ಅಂಬೆಯನ್ನು ನೀನು ಅವಳಿಗೆ ನ್ಯಾಯ ಒದಗಿಸಬೇಕು ಅಂತ. ಆದರೆ ಇವನ ಕಡೆಯಿಂದ ನಿಂತು ಯೋಚನೆ ಮಾಡಿದರೆ ಅವಳಿಗೆ ಏನು ನ್ಯಾಯ ಒದಗಿಸಬೇಕೋ ಅದನ್ನು ಒದಗಿಸಿದ್ದಾನೆ. ನಾನು ಹೊರಡಬೇಕು ಅಂತ ಹೇಳಿದಾಗ ಬಿಟ್ಟು ಕಳಿಸಿದ್ದಾನೆ. ಇದನ್ನು ಮಾಡದೇ ಇದ್ದರೆ ಭೀಷ್ಮನದ್ದು ತಪ್ಪಾಗ್ತಿತ್ತು. ಈಗ ಪರಶುರಾಮ ಹೇಳಿದ್ದು ಅನ್ನೋದನ್ನು ಗುರು ಅಥವಾ ಒಂದು ದೇವರು ಅಂತ ಇಟ್ಟುಕೊಂಡು ನೋಡಿದರೆ ಮಾಡಿದರೆ ಸರಿ ಇತ್ತೋ ಏನೋ ಅಂತ ಅನಿಸುತ್ತೆ. ಆದರೆ ಅದು ಬಿಟ್ಟು ಒಬ್ಬ ಸಾಮಾನ್ಯ ಬೇರೆ ಯಾರೋ ಆಗಿದ್ದಿದ್ರೆ ಭೀಷ್ಮ ಮಾಡಿದ್ದು ಕರೆಕ್ಟೇ ಇದೆ. ಯಾಕೆಂದರೆ ಅವಳನ್ನು ನಾನು ಇಷ್ಟಪಟ್ಟವನ ಜೊತೆಗೆ ಬದುಕಬೇಕು ಅಂತ ಆಸೆ ಅಂತ ಅವಳು ಹೇಳಿದ ತಕ್ಷಣ ಅವಳನ್ನು ಒತ್ತಾಯ ಮಾಡಲಿಲ್ಲ, ಅವಳಿಗೆ ಅನ್ಯಾಯ ಮಾಡಲಿಲ್ಲ, ಆಯಿತು ಅಂತ. ಅಲ್ಲಿ ಅವನು ಮಾಡಿದ ವ್ಯವಸ್ಥೆ. ಮತ್ತೆ ನಾವು ಕೊನೆಗೂ ಅವನು ತಿರಸ್ಕಾರ ಮಾಡಿದ ಅನ್ನೋದನ್ನು ಪ್ರಶ್ನೆನೇ ಮಾಡೋದಿಲ್ಲ. ಭೀಷ್ಮ ತಿರಸ್ಕಾರ ಮಾಡಿದ ಅನ್ನೋದು ಮಾತ್ರ ಪ್ರಶ್ನೆ ಮಾಡ್ತೇವೆ. ಹಾಗೆ ದುರ್ಯೋಧನಾದಿಗಳು ಮಾತು ಕೇಳದೆ ತಪ್ಪಾಗಿ ನಡ್ಕೊಂಡ್ರು ಅನ್ನೋದಕ್ಕೋಸ್ಕರ ನಾವು ಭೀಷ್ಮಾಚಾರ್ಯನ ಕೇಳೋದು. ಅಂದರೆ ಈ ಬೇರೆಯವರೆಲ್ಲ ಮಾಡಿದ್ದನ್ನು ಕೊನೆಗೆ ನಿಲ್ಲಿಸಿ ಭೀಷ್ಮಾಚಾರ್ಯನ ಕಟಕಟೆಯಲ್ಲಿ ನಿಲ್ಲಿಸಿ ನಾವು ಪ್ರಶ್ನೆ ಮಾಡುವ ಹಾಗಾಗುತ್ತೆ. ಅವರ ಆ 800 ವರ್ಷದ ಅನುಭವ, ದೀರ್ಘವಾದ ಆ ವ್ರತದ ಅನುಷ್ಠಾನ ಯಾರಿಗಾದರೂ ಇಷ್ಟು ಕಠೋರವಾದಂತಹ ವ್ರತವನ್ನು, ಇಷ್ಟು ದೀರ್ಘಕಾಲ ಬ್ರಹ್ಮಚರ್ಯವನ್ನು ಪಾಲಿಸುವುದು ಸಾಧ್ಯ ಇತ್ತಾ? ಆ ಒಂದು ದೊಡ್ಡತನದಿಂದಲೇ ನಾವು ಬಹುಶಃ ಕೃಷ್ಣನಿಗೆ ಬಿಟ್ಟರೆ
ಮತ್ತೆ ನೆನಪು ಮಾಡಿಕೊಳ್ಳುತ್ತಿದ್ದರೆ ಕೃಷ್ಣನ ಅಂದರೆ ಪರಿಸರದಲ್ಲಿ ಇರುವವರಲ್ಲಿ ಭೀಷ್ಮಾಷ್ಟಮಿ ಅಂತ ಭೀಷ್ಮನನ್ನು ಮಾತ್ರ. ಅದರಿಂದಾಗಿ ಅವರ ಪ್ರತಿಜ್ಞೆ ದೊಡ್ಡದು, ನಡೆಸಿದ್ದು ದೊಡ್ಡದು, ಎಲ್ಲವೂ ದೊಡ್ಡದೆ. ಅದರಲ್ಲಿ ಅವರಿಗೆ ಸಾಟಿಯೇ ಇಲ್ಲ ಇನ್ನೊಬ್ಬ. ಒಂದೇ ಒಂದು ಕೊನೆಗೆ ಉಳಿಯುವುದು, ಅವರು ಮಾಡಿ ದೇವರಿಂದ ಅನುಗ್ರಹಿತನೇ ಆದ ಪರಶುರಾಮ ದೇವ ನಾನು ಸೋತಿದ್ದೇನೆ ಅಂತ ಹೇಳಿ ಬಿಟ್ಕೊಟ್ಟು ಬಿಟ್ಟ. ಇಲ್ಲಾಂದರೆ ದೇವರು ಅವ್ನು ಮಾಡಿ ತಪ್ಪಾಗಿದ್ದರೆ ನಿಗ್ರಹಿಸಬೇಕಿತ್ತು ಅವನನ್ನು. ಅವ್ನು ಮಾಡಿದ್ದು ತಪ್ಪಲ್ಲ ಅನ್ನೋ ದೃಷ್ಟಿಯಿಂದನೇ ಸೋತದ್ದು. ಮಾತು ಉಳಿಸ್ಕೊಳ್ಳಿಕ್ಕೋಸ್ಕರ ಪ್ರಯತ್ನ ಮಾಡ, ತಂದೆಯ ಮಾತು ಸ್ವಾರ್ಥ ಏನಾದರೂ ಮಾತಾಗಿದ್ದರೆ ಅದನ್ನು ಮತ್ತೆ ತಪ್ಪು ಅಂತ ಹೇಳಬಹುದಿತ್ತು. ಆದರೆ ತಂದೆಯನ್ನು ನಾನು ಒಪ್ಪಿಸ್ಲಿಕ್ಕೋಸ್ಕರ ಮಾಡಿದಂತಹ ಪ್ರತಿಜ್ಞೆ ಆದ್ದರಿಂದ, ಇಲ್ಲಾಂದರೆ ತಂದೆಗೆ ಆ ಮದುವೆ ಆಗ್ತಿರಲಿಲ್ಲ. ಯಾಕೆಂದರೆ ಗಂಗೆಯು ಜೊತೆಗಿಲ್ಲ ಅಂದಮೇಲೆ ಒಬ್ಬ ರಾಜನಿಗೆ ಒಂದು ಸಹಜವಾಗಿ ಜೊತೆಗೆ ಒಬ್ಬರು ಬೇಕೇ ಬೇಕು ಅನ್ನೋದಕ್ಕೋಸ್ಕರ ಅವನು ಒಪ್ಪಿಕೊಂಡ. ಅವಳು ಕೇಳಿದ ವರದಲ್ಲಿಯೂ ಏನು ದೋಷ ಅಂತ ಅನಿಸೋದಿಲ್ಲ. ಒಬ್ಬ ಇರುವಾಗ ಇನ್ನೊಬ್ಬನನ್ನು ಹೇಗೆ ಮದುವೆ ಮಾಡಿಕೊಡೋದು ಅನ್ನೋ ಯೋಚನೆಯಿಂದ ಅವನು ಕೇಳ್ದ. ಅದಕ್ಕೆ ಇವನು ಎಲ್ಲವೂ ಸಸೂತ್ರವಾಗಿ ನಡೆಯಿತು ಅನ್ನುವ ದೃಷ್ಟಿಯಿಂದನೇ ಮಾತು ಕೊಟ್ಟು ನಡೆಸಿದ್ದಾದ್ರಿಂದ ಭೀಷ್ಮಾಚಾರ್ಯರ ನೋಟದಿಂದ ನೋಡಿದಾಗ ಇಲ್ಲಿ ಯಾವುದೇ ಮಾತು ಕೊಟ್ಟದ್ದು, ಮತ್ತು ಅವರು ಮಹಾಭಾಗವತರೇ ಆಗಿದ್ದರಿಂದಾಗಿ ಭಗವಂತವರ ಮಾತನ್ನು ನಡೆಸಿದ ಅಂತಲೇ ಹೇಳಬೇಕು. ಇಲ್ಲಾಂದರೆ ಪರಶುರಾಮ ಸೋತವನ ಮಾತು ನಡೆಸ್ಕೊಡ್ಬೇಕಾದ ಅಗತ್ಯ ಇರ್ತಿರಲಿಲ್ಲ. ಪರಶುರಾಮ ಎಲ್ಲಿ, ಭೀಷ್ಮ ಎಲ್ಲಿ? 21 ಸರ್ತಿ ಭೂಮಿಯನ್ನು ಪ್ರದಕ್ಷಿಣೆ ಬಂದವರು ಭೀಷ್ಮಾಚಾರ್ಯ ಹತ್ರ ಸೋಲುವುದು ಅಂತ ಅನ್ನೋದು ಸಾಧ್ಯ ಇದೆಯಾ? ಹಾಗಾದರೆ ಸೋಲುವುದು ಅಂತ ಅನ್ನೋದ್ರ ಹಿಂದೆ ಅವರ ನಡೆಯ ವಿಷಯದಲ್ಲಿ ಅವರಿಗೆ ಸಮಾಧಾನ ಇದೆ, ಮಾಡ್ತಾ ಇದ್ದಾನೆ. ಅದನ್ನು ತಪ್ಪು, ಈಗ ಹಾಗೆ ನೋಡಿದ್ರೆ ಎಷ್ಟು ಸರಿ ಅಂತ ನಾವು ಹೇಳುವ ನಿರ್ಣಯದಲ್ಲೂ ಎಲ್ಲೋ ಒಂದು ಕಡೆ ಒಂದು ತಪ್ಪು ಅಂತ ಅನ್ನುವ ದೃಷ್ಟಿಕೋನ ಇದ್ದೇ ಇರುತ್ತೆ. ಭಗವಂತನ ನಿರ್ಣಯದಲ್ಲಿ ಅವನು ಲೋಕದಲ್ಲಿ ಎಲ್ಲರಿಗೂ ಒಳ್ಳೆಯದೇ ಮಾಡಬೇಕು ಅಂತ ಮಾಡಿದ್ರು ನೋಡುಗರು ಎಷ್ಟು ಜನ ಅದನ್ನು ತಪ್ಪು ಅಂತ ಹೇಳೋರಿಲ್ಲ. ಸರ್ವಸಮರ್ಥನಾದ ಭಗವಂತನ ಕ್ರಿಯೆಯಲ್ಲಿಯೇ, ಪ್ರಶ್ನೆಗಳಲ್ಲಿಯೇ, ಕ್ರಿಯೆಗಳಲ್ಲಿಯೇ ನಾವು ಇದು ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು ಅಂತ ಆಕ್ಷೇಪ ಬರುವಂಥದ್ರಲ್ಲಿ ಇದು ಸಾಮಾನ್ಯ ಒಬ್ಬ ರಾಜನಾಗಿ ಕರ್ತವ್ಯ ನಿರ್ವಹಣೆಯಿಂದ ತೆಗೆದುಕೊಂಡ ನಿಯಮ ಆದ್ದರಿಂದಾಗಿ, ಪ್ರತಿಜ್ಞೆ ಆದ್ದರಿಂದಾಗಿ ಇದರಲ್ಲಿ ಏನು ದೋಷ ಇಲ್ಲ. ನಮಗೆ ಹಾಗಾದರೆ ಸಂದೇಶ ಏನು? ಪ್ರತಿಜ್ಞೆ ಮಾಡಬೇಕು ಅಂತನೂ ಮಾಡಬಾರ್ದು ಅಂತನೂ, ಬರೇ ಪ್ರತಿಜ್ಞೆ ಮಾಡು ಅಂತ ಹೇಳೋದಿರುತ್ತಲ್ಲ, ಪ್ರತಿಜಾನೇ ಪ್ರಿಯೋಸಿಮೆ ಅಂಥ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡಿಸಿದ್ದು ಅಂತಲೇ ತಗೊಳ್ಬೇಕಲ್ವ. ಈಗ ಅವನು ಹೇಳಿದ್ದು ನಡೆಯಿತು, ಪ್ರತಿಜ್ಞೆ ನಡೆಯಿತು. ಆದರೆ ಪ್ರತಿಜ್ಞೆ ಅದರ ಅರ್ಥ ಏನು? ಭಗವಂತನ ಸಂಕಲ್ಪಕ್ಕೆ ಸರಿಯಾಗಿ ಇದೆಯಾ ಅಂತ ಯೋಚನೆ ಮಾಡಿ ಪ್ರತಿಜ್ಞೆ ಮಾಡು ಅಂತ ಹೇಳೋದಷ್ಟೇ ಹೊರತು ಪ್ರತಿಜ್ಞೆ ಮಾಡಬಾರ್ದು ಅಂತಲ್ಲ. ಹಾಗೆ ಎಷ್ಟು ಜನ ಪ್ರತಿಜ್ಞೆ ಮಾಡಿದ್ದಾರೆ, ದೇವರು ಬಂದು ಹೇಳಿ ಮಾಡಿದ್ದು ಅಂತನಾ? ಮಾಡಿದ ಮೇಲೆ ಅದಕ್ಕೆ ಸರಿಯಾಗಿ ನಡ್ಕೊಳ್ತೇನೆ, ದೇವರೇ ನೀನು ನಡೆಸು ಅಂತ ಕೇಳಿನೇ ಪ್ರತಿಜ್ಞೆ ಮಾಡ್ತಾರೆ. ದೇವರ ಹತ್ರ, ಭಗವಂತನ ಹತ್ರ ಸಂಕಲ್ಪ ಮಾಡುವಾಗಲೇ, ಪ್ರತಿಜ್ಞೆ ಮಾಡುವಾಗಲೇ ಇದನ್ನು ನೀನು ನಡೆಸ್ಕೊಡ್ಬೇಕು ಅಂತ ಕೇಳಿನೇ ಪ್ರಾರ್ಥನೆ ಮಾಡ್ತಾರೆ. ಆ ಅರ್ಥದಲ್ಲಿ ಅವನು ಪ್ರತಿಜ್ಞೆ ಮಾಡುವಾಗ ನೀನು ಮಾಡೋದು ಅಂತ ಅಂದ್ಕೊಳ್ಬೇಡ ಅಂತ ಹೇಳೋದು ಹೊರತು ಪ್ರತಿಜ್ಞೆನೇ ಮಾಡಬಾರ್ದು ಅನ್ನೋ ಅರ್ಥದಲ್ಲ. ಮಾಡುವಾಗಲೂ ದೇವರೇ ಇದನ್ನು ನೀನೇ ನಡೆಸ್ತಿ ಅಂತ ನಾನು ನಂಬಿ ಮಾಡ್ತಾ ಇದ್ದೇನೆ. ಅದು ಕೆಲವೊಂದು ಇವತ್ತಿಗೆ ನಮಗೆ ಆ ಮಾತಿನಲ್ಲಿ ಬಲ ಉಳಿದಿಲ್ಲ. ಅದರಿಂದಾಗಿ ನಾವು ಪ್ರತಿಜ್ಞೆ ಮಾಡಿದರೂ ನಡೆಯುವುದಿಲ್ಲ, ನಾವು ನಡೆಸೋದಕ್ಕಷ್ಟು ಅದಕ್ಕೋಸ್ಕರ ಹಠ ತೊಡೋದಿಲ್ಲ. ಇದ್ದಾರೆ, ಇವತ್ತಿಗೂ ಎಷ್ಟೋ ಜನ ಹಾಗೆ ಬದುಕಿದವರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ನಮಗೆ ಅಲ್ಲಿ ತನಕ ನಿಷ್ಠೆ ಇದ್ದರೆ ಭಗವಂತ ಅದನ್ನು ಉಳಿಸ್ತಾನೆ. ಒಳ್ಳೆಯ ವಿಷಯಕ್ಕೆ, ಅದೇ ಒಳ್ಳೆಯ ವಿಷಯಕ್ಕೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಅದರಲ್ಲಿ ನಾವು ಸಂದೇಹ ಪಡಬೇಕಾದ ಅಗತ್ಯ ಇಲ್ಲ. ಅವ್ರಿಗೆ ಸಂದೇಹ ಇರಲಿಲ್ಲ, ನಾನು ಮಾಡಿದ್ದು ನಾಳೆ ಏನಾದರೂ ತೊಂದರೆ ಆದರೆ ಅಂತ ಯೋಚನೆ ಮಾಡಿ ಮಾಡಲಿಲ್ಲ. ಅಂದಾಗಿ ನಾವು ಒಂದು ಕಲೀಲೇಬೇಕಾದ ಸಂಗತಿ ಅಂತ ಬಂದಾಗ ತಾನು ಕೊನೆಯವರೆಗೂ ತನ್ನ ಮಾತಿಗೆ ಸ್ಟಿಕ್ ಆನ್ ಆಗಿರೋದು, ಅದನ್ನು ಅವರು ಕೊನೆ ತನಕನೂ ನಡೆಸೋದು, ಸಾಯುವ ತನಕವೂ ಅದು ಹಾಗೇ ಇತ್ತು. ಅದರಿಂದಾಗಿ ಅವ್ರು ನೆನಪುಳಿದ್ರು. ಮಧ್ಯದಲ್ಲಿ ಒಂದು ವೇಳೆ ಏನೋ ಒಂದು ತೊಂದರೆ ಆಗುತ್ತೆ, ಅಮ್ಮ ಹೇಳಿದ್ಲು, ಅಮ್ಮನ ಮಾತು ದೊಡ್ಡದು ಅಂತ ಅಕಸ್ಮಾತ್ ವಾಪಸ್ ಬಂದಿದ್ದರೆ ಈಗ ಇದೇ ಪ್ರಶ್ನೆ ವಾಪಸ್ಸು, ಪ್ರತಿಜ್ಞೆ ಯಾಕೆ ಮಾಡಬೇಕಿತ್ತು ಮತ್ತು ಮುರಿಬೇಕಾಕಿತ್ತು ಅಂತ ಪ್ರಶ್ನೆ ಬರುತ್ತೆ. ಮುಳ್ಳಾದ್ಲು, ಹೌದು, ಮೃತ್ಯು ಅಂದರೆ ಅವನ ಪ್ರತಿಜ್ಞೆಯಿಂದ ಮೃತ್ಯು ಎದುರಾಗುವುದು ಅನಿವಾರ್ಯ. 800 ವರ್ಷ ಬಂದ ಮೇಲೆ ಮೃತ್ಯು ಬರೋದು ದೊಡ್ಡ ಸಂಗತಿ ಅಲ್ಲ. ಯುದ್ಧದಲ್ಲಿ ಅರ್ಜುನನ ಮುಂದೆ ಶಿಖಂಡಿಯನ್ನು ನಿಲ್ಲಿಸಿ ಅವನು ಯುದ್ಧ ಮಾಡಿದ, ಅಷ್ಟೇ ಬಿಟ್ಟರೆ ಪ್ರತಿಜ್ಞೆಯಿಂದಾಗಿ ಇದು ಪ್ರತಿಜ್ಞೆಯ ಫಲವಾಗಿ ಅವನಿಗೆ ಮೃತ್ಯು ಬಂದದ್ದಲ್ಲ. ಪ್ರತಿಜ್ಞೆ ಅಲ್ಲಿ ತನಕ ಪಾಲನೆಯಾಗಿ ಕೊನೆಗೆ ಆ ಪ್ರತಿಜ್ಞೆ ಯಾರು ಮಾಡಿದ್ರೋ ಅವರಿಂದಾಗಿ ಸಾವು ಬಂತು ಅಂತಷ್ಟೇ. ಅದು ಎಲ್ಲಿಂದಾದರೂ ಬರುತ್ತೆ, ಇದು ನೆಪ ಇಲ್ಲ ಆಯ್ತಷ್ಟೇ. ಫಲ ಅಲ್ಲಿ ಸಿಕ್ತು, ಆದರೆ ಅದು ಪ್ರತಿಜ್ಞೆ ಮಾಡಿದ್ದಕ್ಕೆ ಫಲ ಅಲ್ಲ. ಪ್ರತಿಜ್ಞೆಯನ್ನು ನಡೆಸಿದ್ದಾನೆ 800 ವರ್ಷ, ಆದರೆ ಆ ಪ್ರತಿಜ್ಞೆಗೆ ತುತ್ತಾಗಿ ಅನ್ಯಾಯಕ್ಕೊಳಗಾದವರು ತಮ್ಮ ಪ್ರತೀಕಾರವನ್ನು ತೀರಿಸಿಕೊಂಡ್ರು ಅಂತ ಅರ್ಥ ಅಷ್ಟೇ.
ಅಂದರೆ ನಾವು ತಪ್ಪು ಮಾಡಲಿಕ್ಕೆ ಈಗ ಪ್ರಶ್ನೆಯ ಒಟ್ಟ ಅಭಿಪ್ರಾಯ ವಿಕರ್ಣ ಪರಪಕ್ಷದಲ್ಲಿದ್ದೂ ಕೂಡ ಈ ಕ್ರಿಯೆ ತಪ್ಪು ಅಂತ ಸಮರ್ಥಿಸಿದ ಹಿನ್ನೆಲೆ ಏನು ಅಂತ. ಕೇವಲ ಆ ಸಭೆಯ ಎಲ್ಲರ ಇಂಟೆನ್ಷನನ್ನು ತನ್ನ ಕಡೆಗೆ ಸೆಳೆಯುವುದಕ್ಕಷ್ಟೇ. ಅವನಿಗೆ ಅದು ಉದ್ದೇಶಪೂರ್ವಕವಾಗಿ ಅವನು, ಯಾಕೆಂದರೆ ಅವನು ಕೂಡ ದ್ರೌಪದಿಯ ಸ್ವಯಂವರದಲ್ಲಿ ಬಂದಿದ್ದ, ಅವನು ಕೂಡ ಸ್ವಯಂವರದ ಸಂದರ್ಭದಲ್ಲಿ ಅವನು ಆಸೆ ಪಟ್ಟಿದ್ದಾನೆ. ಆದರೆ ಈಗ ನಾನು ಈ ವಿಷಯದಲ್ಲಿ ಎದುರು ನಿಲ್ಲುವ ಮೂಲಕ ಎಲ್ರಿಗೊಂದು ನೋಟೆಡ್ ಆಗ್ತೇನೆ ತಕ್ಷಣ. ಇಲ್ಲ, ವಿಕರ್ಣ ಭಾರಿ ಒಳ್ಳೆಯವನು ಅವನು, ಯಾಕೆಂದರೆ ಈ ಕಡೆಯವರದ್ದು ಸಪೋರ್ಟ್ ಯಾವಕ್ಕಾದರೂ ಒಂದು ಸರ್ತಿ ಬೇಕಾಯಿತು ಅಂತಂದಾಗ ಅವನು ಇಲ್ಲ, ಅವನು ನ್ಯಾಯದ ಪರ ಇದ್ದಾನೆ ಅಂತ ಈ ಕೆಲವರು ಬುದ್ಧಿಜೀವಿಗಳಂತಹ ಮಂದಿ ನಾವು ಇದನ್ನೆಲ್ಲ ಒಪ್ತೇವೆ. ಆದರೂ ಕೂಡ ನಮಗದು ಸರಿ ಹೋಗಲಿಲ್ಲ, ಅದಕ್ಕೋಸ್ಕರ ಪ್ರಶ್ನೆ ಮಾಡಿ ನಾವು ಯಾರನ್ನಾದರೂ ಪ್ರಶ್ನೆ ಮಾಡ್ತೇವೆ ಅಂತ ಕೊನೆಗೆ ಅದನ್ನು ಮಧ್ಯ ಹೊಸ್ತಿಲಿನಲ್ಲಿ ತಂದು ನಿಲ್ಲಿಸ್ತಾರೆ. ಅವರ ಉದ್ದೇಶ ಒಳಗಿನಿಂದ ಬೇರೆಯೇ, ಅದರ ಹೊರಗಿನಿಂದ ಮಾತಾಡುವಾಗ ನಿಮ್ಮ ಪಕ್ಷದಲ್ಲಿ ಇದ್ದೇವೆ ಅಂತನ್ನುವ ಹಾಗೆ ಕಣ್ಣೆರಿಸುವ ತಂತ್ರಕ್ಕೆ ಹೇಗೆ ಬಲಿಯಾಗ್ತಾರೋ ಮನುಷ್ಯರು, ಹಾಗೆ ಇವನಂಥದ್ದೊಂದು ಕ್ಯಾರೆಕ್ಟರ್ ಅಷ್ಟೇ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅನ್ನೋದು ಸರಿನೋ, ರಾಮ ಭರತ ಶತ್ರುಘ್ನ ಲಕ್ಷ್ಮಣ ಅನ್ನೋದು ಸರಿನೋ ಅಂತ ಪ್ರಶ್ನೆ. ರಾಮಾಯಣವೇ ನಮಗೆ ಆಧಾರವಾಗಿ ನೋಡಿದಾಗ ಜಜ್ಞಿರೇತೆ ಪೃಥಕ್ ಪೃಥಕ್, ಎಲ್ಲರೂ ಪ್ರತ್ಯೇಕ ಹುಟ್ಟಿದ್ದಾರೆ ಅಂತ ಒಂದಿದೆ. ಆಮೇಲೆ ಅವರು ಹುಟ್ಟುವ ಮುನ್ನ ಕೊಟ್ಟ ಪಾಯಸದ ಕ್ರಮವನ್ನು ನೋಡುವಾಗ ಮೊದಲು ಕೌಸಲ್ಯಗೆ ಕೊಟ್ಟು, ಆಮೇಲೆ ಸುಮಿತ್ರೆಗೆ ಕೊಟ್ಟು, ಅಂದರೆ ಅದು ಹೇಗೆ ಕೊಟ್ಟಿದ್ದಾನೆ ಅನ್ನೋದಕ್ಕೂ ಒಂದು ಕ್ರಮ ಇದೆ. ಅರ್ಧವನ್ನು ಕೊಟ್ಟ, ಅರ್ಧದ ಅರ್ಧವನ್ನು ಸುಮಿತ್ರೆಗೆ ಕೊಟ್ಟ, ಆ ಅರ್ಧದ ಅರ್ಧ ಅಂದರೆ ಕಾಲು ಭಾಗದಲ್ಲಿ ಮತ್ತೆ ಅರ್ಧ ಮಾಡಿ 8ನೇ 1 ಅಂಶವನ್ನು, ಅಂದರೆ ಭಿನ್ನ ರಾಶಿಯ ಲೆಕ್ಕಾಚಾರ ನಮ್ಮ ಪ್ರಾಚೀನರಿಗೆ ಗೊತ್ತಿರಲಿಲ್ಲ, ಎಲ್ಲಿಂದ ಉದುರಿ ಬಿದ್ದವರೇ ಕೊಟ್ಟದ್ದು ಅಂತ ಅನ್ನೋದಕ್ಕೂ ಇದು ಒಳ್ಳೆಯ ಉದಾಹರಣೆ. ಅದನ್ನು ಅಂಶಾಂಶ ಅರ್ಧಾಂಶಾಂಶೇನ ಕೈಕೇಯಿಗೆ ಪುತ್ರಾರ್ಥ ಕಾರಣಾತ್, ಮೊದಲು ಅರ್ಧ ಪಾಯಸದ ಅರ್ಧ ಕೌಸಲ್ಯಗೆ, ಮತ್ತೆ ಅರ್ಧದ ಅರ್ಧ ಸುಮಿತ್ರೆಗೆ, ಆ ಕಾಲು ಭಾಗದಲ್ಲಿ ಅರ್ಧ ಮಾಡಿ ಕೈಕೇಯಿಗೆ ಕೊಟ್ಟ. ಅದು ವಸ್ತುತಃ ಅವನು ಕಾಲು ಕೊಡಬೇಕು ಅಂತ ಹೋದದ್ದು. ಕೊನೆಗೆ ಅವನಿಗೆ ಬೇಡ, ಇದು ಮಕ್ಕಳಾಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ, ಮಕ್ಕಳಾಗಬಾರ್ದು ಅಂತ ಪುತ್ರಾರ್ಥ ಕಾರಣಾತ್. ಈ ಅರ್ಥ ಶಬ್ದಕ್ಕೆ ಅರ್ಥ ನಿವೃತ್ತಿ ಅಂತ, ಆಗಬಾರ್ದು ಅಂತ. ಪುತ್ರಾರ್ಥ ಅಂದರೆ ಪುತ್ರ ಆಗಬಾರ್ದು ಅಂತ. ಉಳಿದವರಿಗೂ ಪುತ್ರಾರ್ಥಕ್ಕೆ ಕೊಟ್ಟದ್ದಲ್ಲ, ಇವಳಿಗೆ ಮಾತ್ರ ಪುತ್ರಾರ್ಥ ಕಾರಣಾತ್ ಅಂತ ಯಾಕೆ ಹಾಕಬೇಕು? ಅಂದರೆ ಇದರ ಹಿಂದಿನ ಕಥೆಯಲ್ಲಿ ಅಶ್ವಪತಿ ಮಹಾರಾಜನಿಗೆ ನಿನ್ನ ಮಗಳಲ್ಲಿ ನಾನು ಮಕ್ಕಳನ್ನು ಪಡೆದರೆ ಅವನನ್ನೇ ರಾಜನನ್ನಾಗಿ ಮಾಡ್ತೇನೆ ಅಂತ ಅವನ ಕೇಳಿಕೆಗೆ ಒಪ್ಪಿಕೊಂಡಿದ್ದ. ಆ ಒಪ್ಪಿಕೊಂಡದ್ದು ಈಗ ಅವನಿಗೆ ಪುಕ್ಕು ಒಳಗಿನಿಂದ. ಅದಕ್ಕೋಸ್ಕರ ಪುತ್ರಾರ್ಥ ಕಾರಣ, ಮಕ್ಕಳಾಗಬಾರ್ದು ಅಂತ ಕಾಲು ಭಾಗ ಕೊಟ್ಟ. ಅದರಲ್ಲಿ ಕಾಲು ಭಾಗವನ್ನು ವಾಪಸ್ಸು ಮತ್ತೆ ತಂದು ಸುಮಿತ್ರೆ ಕೊಡ್ತಾನೆ. ಅರ್ಧ ಕಾಲು ಕೊಡಬೇಕು ಅಂತ ಅಂದ್ಕೊಳ್ತಾನೆ. ಅವಳ ಹತ್ರ ಹೋಗುವಾಗ ಮತ್ತೆ ಅದನ್ನು ಪಾಲು ಮಾಡ್ತಾನೆ. ಪಾಲು ಮಾಡಿ ಒಂದು ಭಾಗವನ್ನು ಕೊಟ್ಟು ಇನ್ನೊಂದು ಭಾಗವನ್ನು ಸುಮಿತ್ರೆಗೆ ಕೊಟ್ಟು ಒಟ್ಟು 4 ಪಾಲಾಯಿತು. ಈ ಕ್ರಮದಲ್ಲಿ ನೋಡಿದರೆ ರಾಮ, ಸುಮಿತ್ರೆಗೆ ಕೊಟ್ಟದ್ರಲ್ಲಿ ಲಕ್ಷ್ಮಣ, ಮತ್ತೆ ಕೈಕೇಯಿಗೆ ಕೊಟ್ಟದ್ರಲ್ಲಿ ಭರತ, ಮತ್ತೆ ಇನ್ನೊಂದು ಸರ್ತಿ ಸುಮಿತ್ರೆಗೆ ಕೊಟ್ಟದ್ರಲ್ಲಿ ಲಕ್ಷ್ಮಣ. ಇದು ಸ್ಪಷ್ಟ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವ ರಾಮ, ಸಂಕರ್ಷಣ ಲಕ್ಷ್ಮಣ, ಭರತ ಪ್ರದ್ಯುಮ್ನ, ಅನಿರುದ್ಧ ಶತ್ರುಘ್ನ. ಈ ಭಗವಂತನ ವ್ಯೂಹ ರೂಪಕ್ಕೂ ಸಂಬಂಧಪಟ್ಟಂತೆ ಪಾಯಸವನ್ನು ಕೊಟ್ಟ ರೀತಿಯಲ್ಲೂ ನೋಡಿದರೆ, ಮತ್ತು ಹುಟ್ಟಿದ ಕ್ರಮದಲ್ಲಿ ಪೃಥಕ್ ಅಂತ ಹೇಳುವಾಗ ಯಮಳರಲ್ಲ ಅಂತ ಗೊತ್ತಾಯಿತು. ಅವರು ಯಮಳರಲ್ಲ. ಯಮಳರು ಅನ್ನುವ ಮಾತು ಇಡೀ ರಾಮಾಯಣದಲ್ಲಿ ಎಲ್ಲೂ ಇಲ್ಲ. ಲವಕುಶರಿಗಿದೆ, ಅವರಿಬ್ಬರು ಯಮಳರು ಅಂತ ಅನ್ನುವ ಮಾತು ಇದೆ. ಆದರೆ ಇಲ್ಲಿ ಸಂದೇಹಕ್ಕೆ ಕಾರಣ ಆದದ್ದು ಆಶ್ಲೇಷ ನಕ್ಷತ್ರ. ಈಗ ನನ್ನ ನಕ್ಷತ್ರ ಮತ್ತು ನನ್ನ ಮಕ್ಕಳ ನಕ್ಷತ್ರ ಒಂದೇ ಆದ ತಕ್ಷಣ ನಾವು ಒಂದೇ ದಿವಸ ಹುಟ್ಟಿದ್ದೇವೆ ಅಂತನ ಆಯ್ತು. ನನ್ನ ತಮ್ಮನಿಗೂ ಅಣ್ಣನಿಗೂ 3 ವರ್ಷದ ಗ್ಯಾಪಲ್ಲಿ ಅದೇ ನಕ್ಷತ್ರ ಬಂತು ಅಂತಂದರೆ ಒಂದೇ ದಿವಸ ಹುಟ್ಟಿದ್ದಾರೆ ಅಂತನ, ಮತ್ತು ಮುಂದಿನ ತಿಂಗಳು ಮುಂದಿನ ವರ್ಷ ಬರಲೇಬಾರ್ದ? ಅದೊಂದಿಟ್ಕೊಂಡು ಯಮಳರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತು ಸ್ಪಷ್ಟವಾಗಿ ಯಮಳರು ಅಂತ ಹೇಳುವ ಅವಕಾಶ ಇದ್ದಲ್ಲೂ ಎಲ್ಲೂ ಹೇಳಲಿಲ್ಲ. ಪೃಥಕ್ ಅನ್ನುವ ಶಬ್ದವೂ ಇದೆ. ಅದರ ಜೊತೆಗೆ ಮದುವೆಯ ವಿವಾಹದ ಪ್ರಸಂಗದಲ್ಲೂ ಮೊದಲು ಸೀತೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ, ಆಮೇಲೆ ಲಕ್ಷ್ಮಣನನ್ನು ಕರೆದು ಮದುವೆ ಆಗು ಅಂತ ಹೇಳ್ತಾನೆ, ಆಮೇಲೆ ಭರತ, ಆಮೇಲೆ ಶತ್ರುಘ್ನ. ಈ ಕ್ರಮದಲ್ಲೇ ವಿವಾಹದಲ್ಲೂ ಹಿರಿಯರಿಗೆ ಕ್ರಮದಲ್ಲೇ ಮದುವೆ ಮಾಡಬೇಕಲ್ವಾ? 72ನೇ ಅಧ್ಯಾಯ 73ನೇ ಅಧ್ಯಾಯ ಮೊದಲ ಇದರಲ್ಲಿ ಕಾಂಡದಲ್ಲಿ ನೋಡಿದರೆ ಆ ವಿವಾಹದ ಪ್ರಸಂಗ ನೋಡುವಾಗಲೂ ಗೊತ್ತಾಗುತ್ತೆ. ಮತ್ತು ಭರತ ಬಂದಾಗ ಲಕ್ಷ್ಮಣನಿಗೆ ರಾಮನಿಗೆ, ಲಕ್ಷ್ಮಣನಿಗೆ, ಸೀತೆಗೆ ಹೀಗೆ 3 ಜನಕ್ಕೂ ನಮಸ್ಕಾರ ಮಾಡಿದ ಉಲ್ಲೇಖ ಇದೆ. ನಮಸ್ಕಾರ ಮಾಡಿದ ಅಂತ. ಮತ್ತು ಲಕ್ಷ್ಮಣನನ್ನು ಆರ್ಯ ಅಂತ ಸಂಬೋಧನೆ ಮಾಡ್ತಾನೆ.
ಅದರ ಜೊತೆಗೆ ಮುಂದೆ ಅಧಿಕಾರವನ್ನು ತೆಗೆದುಕೊಳ್ಳುವ ಪ್ರಸಂಗದಲ್ಲಿ ಲಕ್ಷ್ಮಣನಿಗೆ ಅಧಿಕಾರವನ್ನು ಕೊಡುವಾಗ ಲಕ್ಷ್ಮಣ ನನಗೆ ಬೇಡ, ನಿನ್ನ ಸೇವೆ ಸಾಕು ಅಂತ ಹೇಳ್ತಾನೆ. ಹಾಗೆ ಹೇಳಿದ ಮೇಲೆ ಭರತನಿಗೆ ಅಧಿಕಾರ ಕೊಡೋದು. ಇನ್ನೂ ಒಂದು ಸಂಗತಿ ಸುಲಭದಲ್ಲಿ ಗೊತ್ತಾಗುವಂಥದ್ದು, ಈಗ ಅಕಸ್ಮಾತ್ ಒಂದು ವೇಳೆ ರಾಮ ನಂತರ ಲಕ್ಷ್ಮಣನೇ ಆಗಿದ್ದ ಅಂದರೆ ಭರತನೇ ದೊಡ್ಡವನಾಗಿದ್ದ ಅಂದರೆ ರಾಮ ಕಾಡಿಗೆ ಹೋಗಲಿ ಅಂತ ಹೇಳಿದರೆ ವರ ಮುಗೀತು. ರಾಮ ಕಾಡಿಗೆ ಹೋಗಲಿ ಅಂತ ಹೇಳಿದರೆ ವರ ಮುಗೀತು, ಎರಡನೇ ವರ ಬೇಡ. ಯಾಕೆಂದರೆ ರಾಮ ಹೋದ ಮೇಲೆ ಭರತನೇ ಅಧಿಕಾರಕ್ಕೆ ಬರುವುದು. ರಾಮ ಹೋದ ಮೇಲೂ ಮತ್ತೊಂದು ವರ ಕೇಳುವ ಉದ್ದೇಶ ಏನು ಹಾಗಾದರೆ? ಲಕ್ಷ್ಮಣನನ್ನೇ ಅವಾಯ್ಡ್ ಮಾಡಲಿಕ್ಕೋಸ್ಕರನೇ ಭರತ ರಾಜ ಆಗಬೇಕು ಅಂತ ಕೇಳುವುದು. ಇಲ್ಲಾಂದರೆ ಮೊದಲನೇ ವರದಲ್ಲಿ ಇಷ್ಟ ಸಿದ್ಧಿ ಆಯಿತು. ಭರತನೇ ದೊಡ್ಡವನಾಗಿದ್ದಿದ್ರೆ ರಾಮ ಕಾಡಿಗೆ ಹೋಗಲಿ ಅಂತ ಹೇಳಿದರೆ ಭರತ ರಾಜ ಆಗಲಿ ಅಂತಲೇ ಅರ್ಥ. ಯಾಕಂದರೆ ಅವನೇ ಎರಡನೇವನು. ಅವನು ಅಲ್ಲ, ಅದರಿಂದಾಗೇ ಭರತ ರಾಜ ಆಗಲಿ ಅಂತ ಎರಡನೇ ವರ ಕೇಳಿದ್ರಿಂದ ಮಧ್ಯದಲ್ಲೊಬ್ಬ ಲಕ್ಷ್ಮಣ ಇದ್ದ, ಅವನನ್ನು ನಾವು ದೂರ ಇಡಬೇಕು ಅಂತ ಅನ್ನುವ ಯೋಚನೆ ಮಾಡಿಯೇ ಕೈಕೇಯಿ ಆ ಮಾತನ್ನು ಕೇಳಿದ್ದಾದ್ರಿಂದ ಹೀಗೆ ಇಡೀ ರಾಮಾಯಣದ ಎಲ್ಲ ಕ್ಷಣದ ಸಂದರ್ಭವನ್ನು ಗಮನಿಸಿದರೆ ಸಂದೇಹ ಬರುವಂಥದ್ದು ಒಂದು ನಕ್ಷತ್ರದ ವಿಷಯದಲ್ಲಿ ಒಂದು ಸಂದೇಹ ಬಿಟ್ಟರೆ ಮತ್ತು ಇಡೀ ರಾಮಾಯಣದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಲಕ್ಷ್ಮಣ ದೊಡ್ಡವ ಅನ್ನೋದಕ್ಕೆ ಬೇಕಾದಷ್ಟು ಆಧಾರಗಳನ್ನು ಸಹಜವಾಗಿ ರಾಮಾಯಣದಲ್ಲೇ ನಾವು ತೆಗೆದು ಉತ್ತರಿಸ್ಲಿಕ್ಕೆ ಸಾಧ್ಯ. ಬೇರೆ ಪುರಾಣದಲ್ಲಂತೂ ಮತ್ತೆ ಸ್ಪಷ್ಟವಾಗಿ ಹುಟ್ಟಿದ ಕ್ರಮವನ್ನು ಹೇಳುವಾಗ ಎಲ್ಲ ಕಡೆಯಲ್ಲೂ ಅಥವಾ ಬೆಳೆದ್ರು ಅಂತ ಹೇಳುವಾಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತಲೇ ಹೇಳೋದು ಎಲ್ಲರನ್ನು. ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅಂತ ಎಲ್ಲೂ ಹೇಳಲ್ಲ. ಭರತಾನುಜ ಅಂತಿದೆ, ಲಕ್ಷ್ಮಣಾನುಜ ಅಂತ, ಅದು ಯಾರಿಗೂ ಹೇಳ್ಬೋದು. ಲಕ್ಷ್ಮಣನು ಭರತಾನುಜನೇ, ಭರತನನ್ನೇ ಅನುಜನನ್ನಾಗಿಸಿಕೊಂಡವ. ಅದರಿಂದಾಗಿ ಅದು ಆ ಒಂದು ಶಬ್ದ ಇಟ್ಟುಕೊಂಡು ನಾವು ವಾದ ಮಾಡಲಿಕ್ಕೂ ಆಗುವುದಿಲ್ಲ. ದೇವಿ ಮಹಾತ್ಮೆ ಅಂತ ಬರುತ್ತೆ. ದೇವಿ ಮಹಾತ್ಮೆಯಲ್ಲಿ ಕಥೆಗಳೇ ಶಿವ, ನಾರಾಯಣ, ಬ್ರಹ್ಮ ಅವರಿಂದ ಚಿಕ್ಕ ಮಗುವಾಗಿ ಅದೆಲ್ಲ ಕಥೆ ಇದೆ. ಆಮೇಲೆ ನಾರಾಯಣನೇ ಅದಕ್ಕಿಂತ ಶ್ರೇಷ್ಠ ಅಂತ ಹೇಗೆ ಅದು? ದೇವಿ ಮಹಾತ್ಮ್ಯದಲ್ಲಿ ನೇರವಾಗಿ ಎಲ್ಲೂ ಕೂಡ ಅವಳಿಗೆ ಈ 3 ಜನ ಮಕ್ಕಳಾದರು ಅಂತನ್ನೋ ಅಂಶ ಇಲ್ಲ. ಅದು ದೇವಿ ಭಾಗವತದಲ್ಲಿದೆ. ಈಗ ಮಾರ್ಕಂಡೇಯ ಪುರಾಣದಲ್ಲಿ ಬಂದ ಸಂಗತಿಯನ್ನು ಗಮನಿಸಿದಾಗ ಅಲ್ಲಿ ವಿಷ್ಣು ಮಾಯಾ ಅನ್ನುವ ಶಬ್ದದಿಂದಲೇ ಅವನದ್ದೇ ಯೋಗ ಮಾಯೇನೇ ಮುಂದೆ ಈ ಎಲ್ಲ ಶುಂಭ ನಿಶುಂಭರು ಉಳಿದಂತಹ ಎಲ್ಲ ರಾಕ್ಷಸರನ್ನು ಕೊಂದ್ಲು ಅಂತ ಬರುವಂಥದ್ದು. ಅಂದರೆ ಅದು ಒಂದು ಮೂಲದಲ್ಲಿ ಒಂದು ಕಥೆ ಇದೆ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳುವಾಗ ಅರ್ಧ ಭಾಗ ಮಾತ್ರ ತಗೊಂಡಿದ್ದಾರೆ. ವಾಸುದೇವ ಮತ್ತು ಮಾಯಾ ಅನ್ನುವ ಭಗವಂತನ ದಂಪತಿಗಳ ಸ್ವರೂಪ ಅದು. ಅದರಿಂದ ಸೃಷ್ಟಿಗೆ ಬೇಕಾದ ಬ್ರಹ್ಮ, ರುದ್ರ, ಮಹೇಶ್ವರ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಜನರನ್ನು ಮತ್ತೆ ಪಡೆಯುವ ಸಂದರ್ಭದಲ್ಲಿ ವಿಷ್ಣು ಅದೇ ವಾಸುದೇವ ಮತ್ತು ಮಾಯೆಯ ಮಗನಾಗಿ ಹುಟ್ಟಿ ಸೃಷ್ಟಿಯನ್ನು ಸ್ವೀಕರಿಸ್ತಾನೆ ಅಂತಿದೆ. ಅಲ್ಲಿ ವಾಸುದೇವನನ್ನು ಬಿಟ್ಟರು, ಬರೀ ಮಾಯೆಯನ್ನು ಮಾತ್ರ ಇಟ್ಕೊಂಡ್ರು. ಆ ಮಾಯೆಯಿಂದ ಈ 3 ಜನ ಮಕ್ಕಳು ಹುಟ್ಟಿದರು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ ಸತ್ವರಜಸ್ತಮಸ್ಸು ಗುಣಗಳಿಂದ ಪ್ರಭಾವಿತವಾದ ವಿಷ್ಣು, ಬ್ರಹ್ಮ, ವಿಷ್ಣು, ಮಹೇಶ್ವರ ಎನ್ನುವ 3 ಜನ ಹುಟ್ಟಿದ್ರು ಅಂತ ಮಾತು ಇದೆ. ಆದರೆ ಅದು ವಾಸುದೇವ ಮತ್ತು ಮಾಯಾ ಅನ್ನುವ ಭಗವಂತನದ್ದೇ ರೂಪ. ತಾನೇ ಮತ್ತೊಮ್ಮೆ ಸೃಷ್ಟಿಗಾಗಿ ಒಂದು ಪ್ರತ್ಯೇಕ ರೂಪವನ್ನು ತೊಟ್ಟ. ಬಹುಸ್ಯಾಂ ಪ್ರಜಾಯೇಯಾಯ, ತಾನೇ ಬಹಳವಾಗಿ ಸೃಷ್ಟಿಗೆ ಅನೇಕ ರೂಪಗಳನ್ನು ತೊಡಬೇಕು ಅಂತ ಯೋಚನೆ ಮಾಡಿ ಸೃಷ್ಟಿ ಮಾಡಿದಾಗ ಬಂದ ರೂಪ ಇದು. ಹಾಗಾಗಿ ಇದು ವಾಸುದೇವ ಮತ್ತು ಕೇವಲ ಯಾವತ್ತೂ ಕೂಡ ಬರೀ ಒಂದು ಶಕ್ತಿಯಿಂದ ಜಗತ್ತಿನ ಸೃಷ್ಟಿ ಅನ್ನೋದು ಸಾಧ್ಯ ಇಲ್ಲ. ಬರೀ ಸ್ತ್ರೀ ಅನ್ನುವ ಶಕ್ತಿಯಿಂದ ಜಗತ್ತಿನ ಸೃಷ್ಟಿ ಸಾಧ್ಯ ಇಲ್ಲ. ಅದರಿಂದಾಗಿ ಅಲ್ಲಿ ಒಬ್ಬ ಯಾರೋ ಬೇಕೇ ಬೇಕು. ಅದು ಯಾರು ಅಂತನೋ ಅಂಶವನ್ನು ಪುರಾಣ ಹೇಳುತ್ತೆ ಬೇರೆ ಕಡೆ. ಅದನ್ನು ಬಿಟ್ಟು ಬರೀ ಮಾಯೆಯನ್ನು ಮಾತ್ರ ಇಟ್ಕೊಂಡು ಅವಳು ಯೋಗ ಮಾಯೆ ಜಗದಂಬೆ ಅಂತ ಕೊನೆಗೆ ಅಲ್ಲಿಂದ ಅದು ಮುಂದುವರಿಯಿತು. ಆದರೆ ಅದು ಮೂಲದಲ್ಲಿ ನಾರಾಯಣ ಅವಳೇ ಹೇಳುವುದು, ನನ್ನ ಮಮ ಯೋನಿ ರಪ್ಸ್ವ ಅಂತಃ ಸಮುದ್ರೇ, ನನ್ನ ಸೃಷ್ಟಿಗೆ ಕಾರಣವಾದಂತಹ ಮೂಲ ವಸ್ತು ಸಮುದ್ರದ ಮಧ್ಯದಲ್ಲಿ ಮಲಗಿದೆ. ಅದು ಯಾರು ಅಂದರೆ ನಾರಾಯಣನೇ. ಹಾಗಾಗಿ ನಾರಾಯಣ ತನ್ನ ಒಡೆಯ ಅಂತ ಅವಳೇ ಒಪ್ಪಿಕೊಂಡಿದ್ದರಿಂದ ಅದು ಅವನದ್ದೇ ರೂಪದಿಂದ ಮತ್ತೊಂದು ಅವನ ರೂಪ ಹೊರಕ್ಕೆ ಬಂತು ಅನ್ನೋದನ್ನು ಹೇಳಲಿಕ್ಕೆ ಬಂದ ಕಥೆ ಅದು. ಮೃತಕ ಮತ್ತು ಸೂತಕ ಅಂತ ಎರಡಿದೆ. ಸೂತ ಅಂದರೆ ಹುಟ್ಟಿದ್ದು, ಮೃತ ಅಂದರೆ ಸತ್ತಿದ್ದು. ಇದು ಎರಡರ ನಡುವೆ ಸೂತಕಕ್ಕಾಗುವಾಗ ಅಂದರೆ ಜಾತಾ ಶೌಚ ಅಂತ ಬಂದಾಗ ನಾವು ಕೆಲವೆಲ್ಲ ಕರ್ತವ್ಯಗಳನ್ನು ಮಾಡಬಹುದು ಅಂತ ಒಂದು ಸ್ವಲ್ಪ ಕನ್ಸಿಷನ್ ಇದೆ. ಇದು ಯಾಕೆ ಅನ್ನುವ ಥರ ಒಂದು ಪ್ರಶ್ನೆ. ಅಂದರೆ ಮೃತಕದಲ್ಲಿ ಆಗುವಾಗ ದುಃಖ ಜಾಸ್ತಿ ಇರುತ್ತೆ. ಆದ್ದರಿಂದಾಗಿ ಆ ಸಂದರ್ಭದಲ್ಲಿ ನಾವು ಯಾವ ಕೆಲಸವನ್ನು ಮಾಡಿದರೂ ಅದು ಪೂರ್ಣವಾಗಿ ತೊಡಗಲಿಕ್ಕಾಗಲ್ಲ. ಮನಸ್ಸು ಮತ್ತೆ ಮತ್ತೆ ದುಃಖಕ್ಕೆ ಈಡಾಗ್ತಾ ಇರುತ್ತೆ. ಸೂತಕದಲ್ಲಾಗುವಾಗ ಅಂದರೆ ಹುಟ್ಟಿದ ಜಾತಾಶೌಚದಲ್ಲಾಗುವಾಗ
ಸೂತಕ ಅಂದಾಗ ಎರಡಕ್ಕೂ ಹೇಳ್ತಾರೆ, ಮೃತಕಕ್ಕೂ ಸೂತಕ ಅಂತ ಪ್ರಯೋಗ ಇದೆ. ಆದರೆ ಸಾಮಾನ್ಯವಾಗಿ ಮೃತಕ ಅಂತ ಶಬ್ದ ಬಳಸಿದರೆ ಸೂತಕ ಅನ್ನೋದಕ್ಕೆ ಜಾತಾಶೌಚ ಅಂತ ಅರ್ಥ. ಆ ಸಂದರ್ಭದಲ್ಲಿ ಅದು ಹುಟ್ಟಿದ ಸಂತೋಷ ಅದು ಕೂಡ ಕೆಲವು ಹೆಚ್ಚು ಮಾಡಲಿಕ್ಕಿಲ್ಲ, ಕೆಲವು ನಿತ್ಯದ ಕೈಂಕರ್ಯ. ಮತ್ತು ಸೂತಕವಾಗಲಿ ಮೃತಕವಾಗಲಿ ಅವನಿಗೆ ಮಾಡಿಕೊಳ್ಬೇಕಾದ ಅರ್ಘ್ಯ ಪ್ರದಾನ ಆಗಲಿ ಅಥವಾ ಗಾಯತ್ರಿಯ 10 ಕನಿಷ್ಠ ಜಪ ಆಗಲಿ ಅದು ಇದ್ದೇ ಇದೆ. ಉಳಿದಂತೆ ನಾಮಸ್ಮರಣೆ ನಿರಂತರ ಯಾವಾಗ ಬೇಕಾದರೂ ಮಾಡ್ಬೋದು, ನಾಮಸ್ಮರಣೆಗೆ ಏನೂ ತೊಂದರೆ ಇಲ್ಲ. ಭಾಗವತಾದಿ ಕಥೆ ಕೇಳೋದು, ಚಿಂತನೆ ನಡೆಸೋದು ಅದು ಏನು ದೋಷ ಅಲ್ಲ. ಆದರೆ ಏನು ಅಂದರೆ ಅಧ್ಯಯನ ಅಂತ ಮಾಡಲಿಕ್ಕೆ ಪ್ರತ್ಯೇಕ ಮೃತಕಕ್ಕೆ ಇಲ್ಲ. ಜಾತಾಶೌಚದಲ್ಲಿ ನಮ್ಮ ವೈಯಕ್ತಿಕ ಕರ್ತವ್ಯವಾಗಿ ಅಧ್ಯಯನದ ರುಚಿಯಿಂದಾಗಿ ಮಾಡುವುದು ಅಂತಿದ್ರೆ ಅದೇನು ದೋಷ ಆಗುವುದಿಲ್ಲ. ಆದರೆ ಅದನ್ನು ನಾವು ಇನ್ನೊಬ್ಬರ ಪರವಾಗಿ, ಇನ್ನೊಬ್ಬನಿಗೆ ಒಳ್ಳೆಯದಾಗಲಿ, ಈಗ ನಾನು ಒಂದು ಎಲ್ಲೋ ಓದಲಿಕ್ಕಿದೆ ಭಾಗವತ, ಇನ್ನೊಬ್ಬರ ಪರವಾಗಿ ಓದ್ತೇನೆ ಇಲ್ಲ, ಯಾಕೆಂದರೆ ಆಗ ನೀನೇ ನಿನ್ನನ್ನು ಚೌಕಟ್ಟಿನಲ್ಲಿ ಹಾಕೊಂಡು ಇಟ್ಕೊಳ್ಬೇಕು. ಅದರಿಂದ ನೀನು ಇನ್ನೊಬ್ಬರಿಗಾಗಿ ಕೆಲಸ ಮಾಡಲಿಕ್ಕೆ ಬರೋದು, ನಿನ್ನ ಅಂತರಂಗದ ಸುಖಕ್ಕಾಗಿ ಕರ್ತವ್ಯವನ್ನು ಮಾಡಬಹುದು. ಆದರೆ ಅದರಲ್ಲೂ ಮತ್ತೆ ಅಧ್ಯಯನದ ಹೆಚ್ಚಿನ ಭಾಗವನ್ನು ಅಧ್ಯಯನ ಮಾಡಲಿಕ್ಕಿಲ್ಲ, ಮಾಡಿದ ಅಧ್ಯಯನದ ಮರುಚಿಂತನೆಯನ್ನು ಮಾಡಲಿಕ್ಕೆ ದೋಷ ಇಲ್ಲ. ಹಾಂ, ಅರ್ಥ ವ್ಯತ್ಯಾಸ ಅಲ್ಲ, ಕ್ರಿಯೆಗಳೇ ವ್ಯತ್ಯಾಸ ಇದೆ. ಯಮ ಅಂದಾಗ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ. ನಿಯಮ ಅಂತ ಬಂದಾಗ ಶೌಚ, ಹರಿಪೂಜನ, ಸ್ವಾಧ್ಯಾಯ ಅಂತ. ಅದು 5 ಬೇರೆಯೇ, ಇದು 5 ಬೇರೆಯೇ. ಹೆಸರಿನಲ್ಲಿ ನಿಮಗೆ ನೀ ಇಂತ ಎಕ್ಸ್ಟ್ರಾ ಇದೆ ಅಂದರೆ ಏನೊಂದು ಅರ್ಥ ವ್ಯತ್ಯಾಸ ಇದೆ. ಯಮ ಅಂತಂದಾಗ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಮಾಡುವಂಥದ್ದು, ನಿಯಮ ಅಂದರೆ ಪಾಲಿಸ್ಲಿಕ್ಕಿರುವಂಥದ್ದು. ಈಗ ಅಹಿಂಸಾ ಇದು ನಮ್ಮ ಕಂಟ್ರೋಲಿಗೋಸ್ಕರ ಇರೋದು, ಬ್ರಹ್ಮಚರ್ಯ ಕಂಟ್ರೋಲಿಗೋಸ್ಕರ ಇರೋದು, ಅಪರಿಗ್ರಹ ಇನ್ನೊಬ್ಬರಿಂದ ಕೈ ಚಾಚಿ ಬೇಡುವುದಿಲ್ಲ ಅನ್ನೋದು ಮಾಡದೇ ಇರುವುದಕ್ಕೆ ಮಾಡುವಂಥದ್ದು ಯಮ. ನಿಯಮ ಅಂದರೆ ಹರಿಪೂಜನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಶೌಚ ಆಚರಣೆ ಶುಚಿಯಾಗಿ ಇರಬೇಕು ಅಂತ ಹೇಳಲಿಕ್ಕೋಸ್ಕರ ನಿಯಮ. ಮಾಡಬಾರ್ದು ಅಂತ ಹೇಳುವಂಥದ್ದು ಯಮ, ಮಾಡಬೇಕು ಅಂತ ಹೇಳುವಂಥದ್ದು ನಿಯಮ. ಯನ್ನು ತಿಳಿಸ್ತಾ ಇರಬೇಕು. ಯಾವ ದಾರಿಯಲ್ಲಿ ಏನೇನು ನಮ್ಮ ನಿತ್ಯ ಮನೆಯಲ್ಲಿ ಕೆಲಸ ಮಾಡಲಿಕ್ಕಿದೆಯೋ ಅದನ್ನು ಅಚ್ಚುಕಟ್ಟಾಗಿ ನಾವು ಅದಕ್ಕೋಸ್ಕರ ಸಂಸ್ಕೃತಿ ಕ್ಲಾಸ್ ಮಾಡಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಏನು ನಿತ್ಯದ ಕರ್ತವ್ಯ ನಡೆಯುತ್ತೆ, ಪೂಜೆಯ ಸಮಯದಲ್ಲಿ ಪೂಜೆ, ಪಾಠದ ಸಮಯದಲ್ಲಿ ಪಾಠ, ದೊಡ್ಡವರು ಬಂದಾಗ ನಾವೇ ಎದ್ದು ನಿಂತು ನಮಸ್ಕಾರ ಮಾಡಿ ಅವರಿಗೆ ಬನ್ನಿ ಅಂತ ಕರೆದು ನೀರು ಕೊಟ್ಟು ಕೂಡಿಸಿ ಮಾತಾಡಿಸಿ ನಾವು ಏನೆಲ್ಲ ಮಾಡ್ತೇವೋ ಅದನ್ನು ನೋಡುವುದೇ ಅವುಗಳಿಗೆ ಪಾಠ. ನಾವು ಅವ್ರು ಬಂದಾಗ ನಮ್ಮ ಪಾಡಿಗೆ ಯಾವುದೋ ಮೊಬೈಲಲ್ಲಿ ಕೂತಿರ್ತೇವೆ, ಬರೀ ಟಿ ವಿ ನೋಡ್ತಾ ಇರ್ತೇವೆ, ಇನ್ನೇನೋ ಮಾಡ್ತಾ ಇರ್ತೇವೆ. ಮಕ್ಕಳಿಗೆ ಅನಿಸುತ್ತೆ ಓ ಇದೇನು ಮಸ್ಟ್ ಆ್ಯಂಡ್ ಶುಡ್ ಅಲ್ಲ, ಅವ್ರು ಬಂದವರು ಬೇಕಾದರೆ ಅವ್ರು ಕೆಲಸ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ಅಂತ ನಾವು ಪಾಠ ಮಾಡದೆ ಅಸಂಸ್ಕಾರವನ್ನು ಕಲಿತಾರೆ. ಸಂಸ್ಕಾರ ಕಲಿಬೇಕು ಅಂತಂದಾಗಲೂ ನಾವು ಅದನ್ನು ದೊಡ್ಡವರಾಗಿ ಅಂತ ಅನ್ನಿಸಿಕೊಂಡವರು ಅದನ್ನು ಆಚರಣೆ ಮಾಡುವುದೇ ಮುಖ್ಯ ದಾರಿ. ಮತ್ತು ಬೇರೆ ಕ್ಲಾಸ್ಗಳು ಇತ್ಯಾದಿ ಎಲ್ಲ ಯಾವುದೂ ಕೂಡ ಅದು ಪರಿಣಾಮಕಾರಿ ಅಲ್ಲ. ನಮ್ಮ ಮನೆಯಲ್ಲಿ ನಡೆಸುವುದನ್ನೇ ನಾವು ಪ್ರಾಮಾಣಿಕವಾಗಿ ನಡೆಸೋದು. ಇನ್ನು ಇದಕ್ಕೆ ಪೂರಕವಾಗಿ ಮಹಾಭಾರತ, ರಾಮಾಯಣದ ಅಂತಹ ಕಥೆಗಳ ಏನೂ ಉಪದೇಶದ ರೀತಿಯಲ್ಲಿ ಹೇಳಿದೆ ಕಥೆ ಕೇಳಬೇಕಷ್ಟೆ. ಈ ಕಥೆಯಿಂದ ತಿಳಿಯುವ ನೀತಿ ಏನೆಂದರೆ ಬೇಡ, ಕಥೆ ತಿಳ್ಕೊಳ್ಳಿ ಸಾಕು. ಅಷ್ಟರಲ್ಲಿ ಅವ್ರಿಗೆ ಏನು ಮಾಡಬೇಕೋ ಅವರವರಿಗೆ ಎಲ್ಲಿ ಟಚ್ ಆಗಬೇಕೋ ಅಲ್ಲಿ ಟಚ್ ಆಗುತ್ತೆ. ಮತ್ತು ನೀವು ಅದನ್ನು ಹೇಳಿದರೆ ಯಾವುದು ಟಚ್ ಆಗಬೇಕೋ ಅದು ಮಿಸ್ ಆಗುತ್ತೆ. ಯಾವುದು ಅವ್ರಿಗೆ ಅರ್ಥವೇ ಆಗೋದಿಲ್ಲೋ ನೀವು ಅದನ್ನು ಹೇಳಬೇಕು ಅಂತ ಹೇಳ್ತೀರಿ, ಅವ್ರಿಗೆ ತಲೆಗೆ ಹೋಗಲ್ಲ, ಕಥೆ ವೇಸ್ಟ್ ಆಗುತ್ತೆ. ಅದಕ್ಕೆ ಕಥೆ ಹೇಳಿದ ಮೇಲೆ ಈ ಕಥೆಯ ಸಾರ ಏನೆಂದರೆ ಬೇಡ, ಕಥೆ ಹೇಳಿ ಸಂತೋಷ ಪಡಲಿ, ಎಂಜಾಯ್, ಅವರು ಆನಂದ ಪಡಬೇಕು. ಅದೇ ನಿಜವಾದ ಒಳಗಿನ ಸಂಸ್ಕಾರ ಕೊಡುವಂಥದ್ದು. ಹಾಗಾಗಿ ನಾವು ಸಂಸ್ಕೃತಿಯನ್ನು ಹೇಗೆ ಹೇಳಿಕೊಡಬೇಕು ಅಂತ ಒಂದು ಅದಕ್ಕೋಸ್ಕರ ಸೂತ್ರದ ನಿಯಮಕ್ಕಿಂತ ಹೆಚ್ಚು ಆಚರಣೆಯ ನಿಯಮವೇ ಹೆಚ್ಚು ಉತ್ತಮ. ಅನುಸಂಧಾನಯುಕ್ತವಾದ ಕ್ರಿಯೆ ದೊಡ್ಡದು. ಬರೀ ಕ್ರಿಯೆ ಮಾಡಿದರೂ ಉಪಯೋಗ ಇಲ್ಲ, ಬರೀ ಅನುಸಂಧಾನ ಮಾಡ್ತೇನೆ ಅಂದರೆ ಉಪಯೋಗ ಇಲ್ಲ. ಅನುಸಂಧಾನ ದೊಡ್ಡದೋ ಕ್ರಿಯೆ ದೊಡ್ಡದೋ ಅಂತ ಅನ್ನೋ ಪ್ರಶ್ನೆಗೆ ಸಿಂಪಲ್ ಉತ್ತರ, ಊಟ ಹಾಕೋದು ದೊಡ್ಡದೋ ಊಟ ಆಯಿತು ಅಂತ ಅಂದ್ಕೊಳ್ಳೋದು ದೊಡ್ಡದು? ಊಟ ಆಯಿತು ಅಂತ ಅಂದ್ಕೊಳ್ತೇನೆ, ಅನುಸಂಧಾನ ಆಗುತ್ತಾ? ಊಟ ಆಗುವಾಗ ಊಟ ಆಗ್ತಾ ಇದೆ ಅಂತ ಅಂದುಕೊಂಡು ತಿಂದರೆ, ನಾನು ಊಟನೇ ಮಾಡ್ತಾ ಇದ್ದೇನೆ ಅಂತ ಅಂದುಕೊಂಡು ತಿಂದರೆ ಅದು ಪೂರ್ಣ. ಊಟ ಮಾಡುವಾಗಲೂ ಬರೀ ಕ್ರಿಯೆಯಾಗಿ ಅನುಸಂಧಾನ ಇಲ್ಲದೇ ಇದ್ದರೆ, ನಾನು ಊಟ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೇ ಇದ್ದರೆ ಕಸದ ಡಬ್ಬಿಗೆ ಕಸ ಹಾಕಿದ ಹಾಗೆ, ಏನು ಸ್ಪೆಷಲ್ ಏನಿಲ್ಲ, ಈ ಬಾಯಿಯಿಂದ ಈ ಡಬ್ಬಿಗೆ ಹಾಕೋದಷ್ಟೇ. ಅದು ಬಿಟ್ಟು ನಾವು ಅದನ್ನು ಮಾಡುವಾಗ ಇದು ಭಗವಂತನ ಪ್ರಸಾದ, ನನ್ನ ಜೀವನದಲ್ಲಿ ಸಿಕ್ಕಿದ ಒಂದು ದೊಡ್ಡ ಅವಕಾಶ, ದೇವರು ಕೊಟ್ಟದ್ದು, ಇದನ್ನು ನಾನು ತಿಂದು ನನ್ನ ದೇಹದಿಂದ ಸರಿಯಾದ ಸತ್ವವನ್ನು ಬೆಳೆಸಿಕೊಂಡು ಒಳ್ಳೆಯ ಕಾರ್ಯಕ್ಕಾಗಿ ನನ್ನ ಶಕ್ತಿಯನ್ನು ವಿನಿಯೋಗಿಸ್ತೇನೆ, ಇದು ನನಗೆ ಭಾಗ್ಯ ಅಂತ ಅದನ್ನು ನೆನೆದು ಇದರಿಂದ ನನ್ನ ಜೀವನಕ್ಕೆ ಬೇಕಾದ ದೊಡ್ಡ ಫಲ ಸಿಕ್ಕಿದೆ ಅಂತ ಭಾವಿಸಿ ತಿಂದರೆ ಅದು ಅವನಿಗೆ ಒಳ್ಳೆಯ ಮನಸ್ಸಾಗಿ ಪರಿಣಾಮ ಆಗುತ್ತೆ.
ಬರೀ ತಿಂತಾ ಇರ್ತಾನೆ, ಏನೋ ಮಾತಾಡ್ತಾ, ಏನೋ ನೋಡ್ತಾ, ಏನೋ ಹೇಳ್ತಾ, ಯಾರ ಹತ್ರ ಹರಟ್ತಾ ಕೂಡ್ತಾ ಇದ್ದಾನೆಂದರೆ ಅದು ದೇಹಕ್ಕೇನು ಹೊಟ್ಟೆ ತುಂಬಿತು ಅಂತ ಅನ್ನೋ ಒಂದು ತೃಪ್ತಿ ದೇಹಕ್ಕೆ ಅನಿವಾರ್ಯವಾಗಿ ಆಗುತ್ತೆ. ಅದರಿಂದಾಗಿ ಮತ್ತೆ ನಾವು ಹೆಚ್ಚಾದ ಮೇಲೆ ಇನ್ನೂ ತಿನ್ನೋದಿಲ್ಲ ಅಂತ ಹೇಳ್ತೇವೆ. ಬಿಟ್ಟರೆ ಊಟ ಆಯಿತು ಅಂತ ಅನ್ನೋದ್ರ ನಿಜವಾದ ಸುಖ ಅವನು ಅನುಭವಿಸುವುದಿಲ್ಲ. ಎಷ್ಟೋ ಸರ್ತಿ ಬೆಳಿಗ್ಗೆ ಏನಿತ್ತು ಕೇಳಿದ್ರೆ ಗೊತ್ತಿಲ್ಲ ಅವನಿಗೆ, ಏನೋ ತಿಂದಿದ್ದೇನೆ, ಬೆಳಗ್ಗೆ ಹಸಿವು ಹೋಗಿದೆ ಅಷ್ಟೇ, ಏನು ತಿಂದಿದ್ದೇನೋ ಎಚ್ಚರ ಇರೋದಿಲ್ಲ. ಹಾಗಾಗಿ ಕ್ರಿಯೆಯ ಜೊತೆಗಿನ ಅನುಸಂಧಾನ ದೊಡ್ಡದು. ಕ್ರಿಯೆಯೂ ದೊಡ್ಡದಲ್ಲ, ಅನುಸಂಧಾನವೂ ದೊಡ್ಡದಲ್ಲ. ಕ್ರಿಯೆಯ ಜೊತೆಗೆ ಅನುಸಂಧಾನ ಇದ್ದರೆ ಅದು ದೊಡ್ಡದು. ಅನುಷ್ಠಾನ ಅನ್ನೋದು ಸ್ವಾಧ್ಯಾಯಕ್ಕೆ ಬೇಕಾದ ಅಂತರಂಗ ಶುದ್ಧಿಯನ್ನು ಕೊಡುತ್ತೆ. ಅಂತರಂಗ ಶುದ್ಧಿ ಇಲ್ಲದೆ ಅಧ್ಯಯನ ಮಾಡಿದರೂ ವ್ಯರ್ಥ. ಅಧ್ಯಯನ ಮಾಡಿಯೂ ಅಂತರಂಗ ಶುದ್ಧಿಗೆ ಬೇಕಾದ ಕ್ರಿಯೆಯನ್ನು ಮಾಡದೇ ಇದ್ದರೆ ಅದು ವ್ಯರ್ಥ. ಯಾವುದನ್ನು ಯಾವುದರ ಜೊತೆಗೆ ಟ್ಯಾಲಿ ಮಾಡಿ ನೋಡ್ಲಿಕ್ಕೆ ಬರೋದೇ ಇಲ್ಲ. ಯಾವುದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೋ ಒಂದು ಕೆಲವೊಮ್ಮೆ ಕಾಲದಿಂದ ಮೊದಲು ಹಿಂದೆ ಅಂತ ಹೇಳ್ಬೋದು, ಅಥವಾ ಸಮಯ ನೋಡಿ ಈ ಸಂದರ್ಭದಲ್ಲಿ ಯಾವುದು ಮುಖ್ಯ ಅಂತ ಹೇಳ್ಬೋದು ಅಷ್ಟೇ. ಬಿಟ್ಟರೆ ಇನ್ ಜನರಲ್ ಎಲ್ಲದಕ್ಕಿಂತ ಸ್ವಾಧ್ಯಾಯವೇ ಶ್ರೇಷ್ಠ, ಉಳಿದದ್ದನ್ನು ಬಿಟ್ಟು ಬಿಡಬೇಕು ಅಲ್ಲ. ಅಧ್ಯಯನವನ್ನು ಮಾಡಿಕೊಳ್ಬೇಕು. ನಮ್ಮ ನಿತ್ಯದ ಕೈಂಕರ್ಯ ಜಪ, ತಂದೆ ತಾಯಿಗಳಿಗೆ ನಮಸ್ಕಾರ, ನಾನು ಅಧ್ಯಯನ ಮಾಡ್ತೇನೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಲಿಕ್ಕೆ ನಂಗೆ ಟೈಮ್ ಇಲ್ಲ, ಹೋಯ್ತು. ಯಾಕೆಂದರೆ ಅದೂ ಒಂದು ಕರ್ತವ್ಯವೇ. ಅಧ್ಯಯನ ಮಾಡುವುದೇನು, ಮಾತೃದೇವೋ ಭವ ಪಿತೃದೇವೋ ಭವ ಅಂತ ತಾನೆ. ಅದನ್ನು ಅಧ್ಯಯನ ಮಾಡಿ ನಾನು ಕ್ರಿಯೆಯಲ್ಲಿ ತೋರಿಸೋದಿಲ್ಲ. ನಾನು ಬೇಕಾದರೆ ಹೇಳ್ತೇನೆ ಅಂತಂದರೆ ಅದು ಉಪಯೋಗ ಇಲ್ಲ. ಅಧ್ಯಯನವೂ ಮುಖ್ಯ, ಆದರೆ ಯಾವ ಕಾಲಕ್ಕೆ ಮಾಡಬೇಕೋ ಆ ಕಾಲಕ್ಕೆ ಮಾಡಿ. ಅಧ್ಯಯನದ ಟೈಮಿಗೆ ಜಪಕ್ಕೆ ಕೂತ್ಕೊಳ್ತೇನೆ ಅಂತ ಮಾಡೋದಲ್ಲ, ಜಪಕ್ಕೆ ಕೂಡುವ ಟೈಮಲ್ಲಿ ನಾನು ಅಧ್ಯಯನ ಮಾಡ್ತೇನೆ ಅಂತ ತಪ್ಪಿಸಿಕೊಳ್ಳುವುದು ಅಲ್ಲ. ಕೆಲವೊಂದು ಸರ್ತಿ ಕೆಲವು ವಿಶಿಷ್ಟವಾದ ಕಾಲ ಇರುತ್ತೆ, ಯಾರೋ ದೊಡ್ಡವರು ಬರ್ತಾರೆ, ಅವರ ಸಮಯಕ್ಕೆ ನಮ್ಮ ಸಮಯವನ್ನು ಹೊಂದಿಸ್ಕೊಳ್ಬೇಕು. ಆಗ ತಿಳಿದವರು ಹೇಳುವ ಮಾತಿಗೋಸ್ಕರ ನಮ್ಮ ಜಪವನ್ನು ಸ್ವಲ್ಪ ತಡ ಮಾಡಿದರೂ, ಅಕಸ್ಮಾತ್ ಅವರ ಮಾತು ಅದು ಬಿಟ್ಟರೆ ಬೇರೆ ಸಮಯದಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ ಅಂತಿದ್ದಾಗ ಅದಕ್ಕೆ ಕ್ಷಮೆ ಇದೆ. ಯಾಕೆಂದರೆ ಅದು ಮತ್ತೊಮ್ಮೆ ಸಿಗೋದಿಲ್ಲ. ಅವ್ರ ಎದುರುಗಡೆನೇ ಕೂತ್ಕೊಳ್ಳಿ, ನಾವು ಆಮೇಲೆ ಯೂಟ್ಯೂಬಲ್ಲಿ ಕೇಳ್ತೇವೆ ಅಂದರೆ ಕೇಳುವುದಿಲ್ಲ ಅಂತಲೇ ಅರ್ಥ. ಅದಕ್ಕೆ ಇನ್ನೊಂದು ಪದ, ಅದು ಕೇಳುವುದಿಲ್ಲ ಅನ್ನೋದಕ್ಕೆ ಮತ್ತೆ ನೋಡ್ತೇನೆ ಅನ್ನೋದು ಪರ್ಯಾಯ ಪದ. ಅದು ಕೇಳಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ವ್ಯಕ್ತಿಶಃ ನೇರ ಜೀವ ಸಂಬಂಧ ಇದ್ದಾಗ ಬರುವ ಒಂದು ಭಾವನೆ ಏನಿದೆ ಅದು ಆಮೇಲೆ ಕೇಳ್ತೇನೆ ಅಂತಂದು ವಿಷಯದ ದೃಷ್ಟಿಯಿಂದ ಕೇಳ್ಬೋದು. ಆದರೆ ರಿಸೀವ್ ಮಾಡಲಿಕ್ಕೆ ಬೇಕಾದ ಒಂದು ಜೈವಿಕ ಸಂಬಂಧ ಅದು ಹೊರಟೋಯ್ತು, ಅರ್ಧ ಸಿಗುತ್ತೆ. ಅದು ಅರ್ಧ ಕೇಳಬೇಕು ಅಂತ ಅವರನ್ನು ನೋಡಿ ಬಂದು ಕೇಳಿದರೆ ಅರ್ಧ ಸಿಗುತ್ತೆ. ಇನ್ನೆಷ್ಟೋ ದಿವಸ ಆದಮೇಲಿದ್ದರೆ ಗೂಗಲ್ ಗುರು ಥರ ಅದಕ್ಕೆ ಯಾವ ಭಾವನೆ ಇರೋದಿಲ್ಲ. ವಿಷಯ ನಿರೂಪಣೆ ಮಾಡುತ್ತೆ, ನಿಮಗೆ ಹೃದ್ಗತ ಆಗೋದಿಲ್ಲ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲಿಕ್ಕಾಗುತ್ತೆ. ನಮ್ಗೆ ಉತ್ತರ ಅಲ್ಲ ಬೇಕಿರೋದು, ಅರ್ಥ ಆಗಬೇಕು. ಅರ್ಥ ಆಗೋದಕ್ಕೊಂದಿದೆ, ಉತ್ತರ ಕೊಡೋದಕ್ಕೊಂದಿದೆ. ಯಾವುದಕ್ಕೆ ಬೇಕು ಅಂತ ನಾವು ಯೋಚನೆ ಮಾಡಬೇಕು. ನಮ್ಗೆ ಇನ್ನೊಬ್ಬರಿಗೆ ಉತ್ತರ ಕೊಡ್ಲಿಕ್ಕೆ ಬೇಕೋ ಜ್ಞಾನ, ನಮ್ಗೆ ಅರ್ಥ ಆಗ್ಲಿಕ್ಕೆ ಬೇಕು. ನಮ್ಗೆ ಅರ್ಥ ಆದರೆ ಅದನ್ನು ಬಿಡಲಿಕ್ಕಾಗಲ್ಲ. ಉತ್ತರ ಕೊಡ್ಲಿಕ್ಕೆ ಗೊತ್ತಿದ್ರೆ ಬಿಟ್ಟು ಇಡ್ಬೋದು, ಅದು ಸೀರಿಯಸ್ನೆಸ್ಸೇ ಇರೋಲ್ಲ ನಮಗೆ. ಯಾಕೆಂದರೆ ಅದನ್ನು ಉತ್ತರ ಕೊಡಲಿಕ್ಕೋಸ್ಕರ ಮಾತ್ರ ಉಪಯೋಗಿಸ್ಕೊಳ್ಳೋದು. ನಮಗೋಸ್ಕರ ನಾವು ಯಾವತ್ತೂ ಕೇಳೇ ಇರೋದಿಲ್ಲ. ಅದರಿಂದ ಅದು ಸ್ವಲ್ಪ ದಿವಸ ಇರುತ್ತೆ, ಮತ್ತೊಂದು ದಿವಸ ಇನ್ನೊಂದು ದಿವಸ ಅದೇ ಪ್ರಶ್ನೆ ಕೇಳಿದಾಗ ಯಾವತ್ತೋ ಒಂದು ದಿವಸ ಈಗ ಉತ್ತರ ಕೇಳಿತ್ತು, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಲ್ಲಿಗೆ ಮರ್ತೋಗಿರುತ್ತೆ. ಅದೇ ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟ ಭಾವನೆಯಾಗಿ ನಾವು ಪ್ರಶ್ನೆ ಕೇಳಿದರೆ ಇನ್ನು ಸಾಯುವ ಕಾಲಕ್ಕೂ ಅವನಿಗೆ ಆ ಪ್ರಶ್ನೆಗೆ ಸಿಕ್ಕಿದ ಉತ್ತರ 10 ದಿವಸದಿಂದ ತವಕದಿಂದ ಪಡೆದಿರ್ತಾನಲ್ಲ, ಅದು ಮರ್ತು ಹೋಗಲ್ಲ. ಅವನು ಕೇಳಿದ, ಇವನ ಹತ್ರ ಕೇಳಿದ, ಅವನಿಗೆ ಹೇಳ್ದ, ಇನ್ನೊಂದು ಸರ್ತಿ ಅವನಿಗೆ ಇವನ ಹತ್ರ ಕೇಳ್ದ, ಗೊತ್ತಿಲ್ಲ ಆಗುತ್ತೆ. ಹಾಗಾಗಿ ನಾವು ಇನ್ನೂ ಗೊತ್ತಿಲ್ಲದೆ ಇರೋದಕ್ಕಿಂತ ಗೊತ್ತಿದ್ದವ್ರ ಹತ್ರ ಕೇಳಿ ಹೇಳೋದು ಉತ್ತಮ. ಅದು ತಪ್ಪಲ್ಲ ನಾನು ಹೇಳೋದು, ಆದರೆ ಅದು ಜ್ಞಾನ ಆಗೋದಿಲ್ಲ. ನಾಲೆಜ್ ಬೇರೆ, ಡೇಟಾ ಬೇರೆ. ನಮ್ಮ ಹತ್ರ ಈಗ ಡೇಟಾ ಇದೆ, ನಾಲೆಜ್ ಇಲ್ಲ. ಅದರಿಂದ ನಮ್ಗೆ ನಾಲೆಜ್ ಬೇಕು, ಡೇಟಾ ಬೇಕು. ಡೇಟಾ ಬೇಕು ಅಂತಂದರೆ ಈ ಹೊರಗಿನ ಆಮೇಲಿನ ಎಲ್ಲ ಮಾಧ್ಯಮಗಳನ್ನು ಬಳಸ್ಕೊಳ್ಬೋದು. ನಾಲೆಜ್ ಬೇಕು, ಒಬ್ಬ ಗುರುವಿನ ಸನ್ನಿಧಾನ ಬೇಕು. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.